ಎಲ್ರಿಗೂ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ವತಿಯಿಂದ ಕೋಲಾರ ನಗರದಲ್ಲಿ ಇರ್ತಕ್ಕಂಥ ಏನು NH-75 ನ್ಯಾಷನಲ್ ಹೈವೇನಲ್ಲಿರ್ತಕ್ಕಂಥ ಶಕ್ತಿ ಕೇಂದ್ರ ಜಿಲ್ಲಾ ಆಡಳಿತ ಭವನದ ಹತ್ರ ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿನ ನಿರ್ಮಾಣ ಮಾಡಬೇಕಂದೇಳಿ ಇವತ್ತು ಈ ಒಂದು ಸ್ಥಳದಲ್ಲಿ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಗರದ ಶಾಸಕರು ಮತ್ತು MLC ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರ. ಇವತ್ತು ಇಲ್ಲಿ ಏನು ಒಂದು ಈ ಶಕ್ತಿ ಕೇಂದ್ರದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಒಂದು ಮಾಡ್ತಾ ಇದ್ದಾರೋ ಇವತ್ತು NH-75 ವೃತ್ತ ಪಕ್ಕದಲ್ಲಿ ಭಾಳ ಸಂತೋಷ ಆಗ್ತೈತೆ. ಯಾಕಂದರೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಆಡಳಿತ ಭವನದಲ್ಲಿ ಇರ್ತಕ್ಕಂಥ ಶಕ್ತಿ ಕೇಂದ್ರ ಭಾಳ ಸಂತೋಷ ಆಗ್ತೈತೆ. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಶಕ್ತಿ ಕೇಂದ್ರ ಜಿಲ್ಲಾಡಳಿತ ಭವನ ಉದ್ಘಾಟನೆ ಮಾಡೋಕ್ಕೆ ಬಂದ ಸಂದರ್ಭದಲ್ಲಿ ನಾನು ಸಹ ಒಂದು ಮೆಮೊರಂಡಮ್ ಕೊಟ್ಟಿದ್ದೆ. ಅವರು ನಮ್ಮ ಜಾಲಪ್ಪ ಗೆಸ್ಟ್ ಹೌಸ್ಗೆ ಬಂದಿದ್ದರು. ಆ ಗೆಸ್ಟ್ ಹೌಸಲ್ಲಿ ಕೊಟ್ಟೆ, ಸಾಹೇಬ್ರೆ ಕೋಲಾರದಲ್ಲಿ ಜಿಲ್ಲಾಡಳಿತ ಭವನ ಉದ್ಘಾಟನೆ ತಾವು ಮಾಡಿದ್ದೀರಾ, ಹಾಗೆ ಕಟ್ಟಡ ನಿರ್ಮಾಣ ಆದಮೇಲೆ ಒಂದು ಇಲ್ಲಿ ಸುಂದರವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಲೆಟರ್ ಕೊಟ್ಟಿದ್ದೆ. ಇದರ ಜೊತೆಗೆ ತಾಲೂಕು ಆಫೀಸು ಹತ್ರ ಸಹ ಸಿದ್ದರಾಮಯ್ಯ ಸಾಹೇಬರೇ ಬಂದಿದ್ದರು, ಮುಖ್ಯಮಂತ್ರಿಗಳು. ಅಲ್ಲೂ ಸಹ ಅದು ಆದ ಒಂದು ನಿರ್ಮಾಣ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಅಲ್ಲೂ ಸಹ ಕೊಟ್ಟಿದ್ದೆ. ಆದ್ದರಿಂದ ಇವತ್ತು ಮಾಡಿರ್ತಕ್ಕಂಥದ್ದು ಉದ್ಘಾಟನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಭಾಳ ಸಂತೋಷ ಆಗ್ತೈತೆ ನನಗೆ. ಇದ್ರ ಜೊತೆಗೆ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಇನ್ನೂ ಕೆಲವೊಂದೆಲ್ಲ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡ್ತಾಯಿದ್ದಾರೆ, ಭಾಳ ಸಂತೋಷ. ಆದರೆ ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನ ಕಟ್ಟಿ ಆ ಭವನ ಯಾವುದೇ ಕಾರಣಕ್ಕಾಗಲಿ ಭವನ ಅದು ಇವತ್ತು ಆ ಭವನದ ಒಳಗಡೆ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ನಡೀತೈತೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭವನ ಆಗಬೇಕು. ಭವನ ಮೊದಲು ಬಿಡಿಸ್ತಿದ್ದಿಲ್ಲ ಅಂತ ಹೇಳಿದ್ರೆ ಕೋಲಾರದಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಮುಂದೆ ಅದನ್ನು ಲಾರಿ ಸ್ಟಾಂಡ್ ಮಾಡಿಬಿಟ್ರು. ದಯವಿಟ್ಟು ಅಲ್ಲಿದ್ದ ಆ ಸ್ಥಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ಮಾಡಬೇಕಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮತ್ತು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಶಾಸಕರು MLCಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೈ ಭೀಮ್.